ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸ್ಕಂದ ಕ್ರಿಯೇಟರ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು ಅಳಸನಕಾಯಿ ರೆಸಿಪಿ ಮಾಡೋಣ. ಅಳಸನಕಾಯಿ ಸೀಸನಲ್ಲಿ ಇದನ್ನು ಮಿಸ್ ಮಾಡ್ದಂಗೆ ತಿನ್ನಿ, ತುಂಬ ಒಳ್ಳೆಯ ಉಪಯೋಗ ಇದೆ. ಕಾಯಿ, ಹಣ್ಣು, ಬೀಜ ಪ್ರತಿಯೊಂದರಲ್ಲೂ ಒಳ್ಳೊಳ್ಳೆ ಪೌಷ್ಟಿಕಾಂಶ ಇದೆ. ಶುಗರ್ ಇರೋರಿಗೆ, ಕರಳು ಸಂಬಂಧಿ ಕಾಯಿಲೆ ಇರೋರಿಗೆ, ಚರ್ಮ ರೋಗಕ್ಕೆ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ಸೀಸನ್ ಇರುವಾಗ ಮಿಸ್ ಮಾಡ್ದಂಗೆ ತಿನ್ನಿ. ಮತ್ತು ಹಣ್ಣಾದಾಗ ಹಣ್ಣು, ಬೀಜ ಪ್ರತಿಯೊಂದು ಉಪಯೋಗನೇ ಇದೆ ಇದರಲ್ಲಿ. ಯಾವುದು ಇವತ್ತು ಒಂದು ಚಿಕ್ಕ ಅಳಸನಕಾಯಿ ಸಿಕ್ಕಿತ್ತು, ಅದನ್ನು ತಂದು ನೀಟಾಗಿ ಕಟ್ ಮಾಡಿ, ಅದು ಅಂಟಿರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಎಣ್ಣೆ ಸವರ್ಕೊಂಡು ಕೈಗೆ ಮತ್ತು ಚಾಕಿಗೆ ಎಣ್ಣೆ ಸವರಿ ಅದನ್ನು ಕಟ್ ಮಾಡಬೇಕು, ಇಲ್ಲಾಂದರೆ ತುಂಬ ಅಂಟಾಗುತ್ತೆ. ಕಟ್ ಮಾಡಿ ಹೀಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸ್ಕೊಂಡು ಇಟ್ಕೋಬೇಕು. ಇವತ್ತು ಒಂದು ಚಿಕ್ಕ ಅಳಸನಕಾಯಿಯಿಂದ ನಾನು ಸಾಂಬಾರು, ಪಲ್ಯ ಮತ್ತು ಕಬಾಬ್ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಈಗ ಸಾಂಬಾರ್ಗೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ಮಾಡೋದ್ರಿಂದ ಕಡಿಮೆನೇ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ತೊಗೋಬೇಕು. 3 ಜನಕ್ಕಾದರೆ 4 ಜನಕ್ಕಾದರೆ ಸಾಕು. 2 ಈರುಳ್ಳಿ, ಸ್ವಲ್ಪ 2 ಸ್ಪೂನಷ್ಟು ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ, ಮತ್ತು 1 ಬೆಳ್ಳುಳ್ಳಿ, 1 ದಪ್ಪ ಟೊಮೊಟೊ, ಹುಳಿ ಟೊಮೊಟೊ, ಇದ್ರ ಜೊತೆಗೆ ಕಾಯಬೇಕು ರುಬ್ಬಕ್ಕೆ. ಇದನ್ನೆಲ್ಲ ಹುರ್ಕೋಬೇಕು ಫ್ರೆಂಡ್ಸ್. ಹಾಗೆ ಹಾಕ್ಬೋದು, ಅದನ್ನು ನಾನು ಹುರಿದು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಯಿ 1 ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ. ಇದು ಸಾಂಬಾರು ಪೌಡ್ರು, ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಬೇಳೆ ಸಾಂಬಾರು ಪೌಡ್ರು. ನೀವು ಮನೇಲಿ ಎಷ್ಟು ಜನ ಇದ್ದೀರಿ ನೋಡಿಕೊಂಡು ಪೌಡ್ರನ್ನ ಹೆಚ್ಚಿಸ್ಕೋಬೋದು, ಎಷ್ಟು ಬೇಕಷ್ಟು ತೊಗೋಬೋದು. ಇಷ್ಟನ್ನು ಕೂಡ ನಾನು ಹುರಿದಿಟ್ಕೋತಾ ಇದ್ದೀನಿ. ಇದೆಲ್ಲ ಕಟ್ ಮಾಡಿ ತೊಳೆದು ನೋಡಿ, ಎಣ್ಣೆಯಲ್ಲಿ ಖಾರನ ಡೈರೆಕ್ಟ್ ರುಬ್ಬಿ ಹಾಗೆ ಕೂಡ ಮಸಾಲೆ ಹಾಕಬಹುದು. ಅಂದರೆ ಇಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಮಸಾಲೆ 2-3 ನಿಮಿಷ ಹೀಗೆ ಚೆನ್ನಾಗಿ ಹಾಕಿ ಹುರ್ಕೊಂಡೆ. ಎಲ್ಲ ಐಟಮ್ನೂ ಸಪ್ರೇಟ್ ಖಾರ ಅಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಆಡಿಸೋದು. ಖಾರದ ಪುಡಿ ಎಲ್ಲ ಹಾಕಿ ನೋಡಿ, ಇಲ್ಲಿ ಕಡಲೆಕಾಳನ್ನ ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ನಾನಿಲ್ಲಿ. ಇಲ್ಲಿ ಸ್ವಲ್ಪ ಬೇಗ ನೆನೆಸಿ ಹಾಕೋತಾ ಇದ್ದೀನಿ, ಕುದಿಸ್ಕೊಂಡ್ರೆ ಆಯಿತು. ತರಕಾರಿ ಇದ್ರ ಜೊತೆ ತಿಂದಂಗೆ ಆಗುತ್ತೆ, ಅದಕ್ಕೋಸ್ಕರ ನಾರಿನಂಶ ಜಾಸ್ತಿ ಇದೆ ಬೀನ್ಸಲ್ಲಿ, ಮತ್ತು ಅಳಸನಕಾಯಲ್ಲೂ ನಾರಿನಂಶ ಇದೆ. ಇವೆಲ್ಲನೂ ಕೂಡ ಕಟ್ ಮಾಡಿಕೊಂಡು ನೀರಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಾಂದರೆ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೋಬೋದು, ಏನೂ ಆಗಲ್ಲ. ಇಲ್ಲಿ ಸಣ್ಣ ಸಣ್ಣ ಪೀಸ್ ಕುಯ್ದಿದ್ದೆ ನಾನು ಹಳಸನಕಾಯಿನ ಅಂದ್ಬಿಟ್ಟು ಒಂದು 10 ನಿಮಿಷ ನೀರಲ್ಲಿ ಕುದಿಸ್ಕೊಂಡೆ. ಯಾಕಂದರೆ ಕಡಲೆಕಾಳು ಬೆಂದಿರಲ್ಲ ಡೈರೆಕ್ಟು ನಾವು ಸಾಂಬಾರ್ಗೆ ಹಾಕಿದ್ರೆ ಅಂದ್ಬಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಇದು ಕುದಿಸಿರೋ ನೀರಿಗೆ ಉಪ್ಪು ಇಟ್ಕೊಂಡು ಇದಕ್ಕೆ ಸಾಂಬಾರುಗಳು ಹಾಕಿ ಕುದಿಸ್ಕೋಬೇಕು. ನೀರೆಲ್ಲ ನೀರು ಇದು 10 ನಿಮಿಷ 1 ವಿಷಲ್ ಬೇಕಾದರೂ ಕೂಗಿಸ್ಕೋಬೋದು ತರಕಾರಿನ, ಮತ್ತು ನೀರನ್ನ ಚೆಲ್ಲಬಾರ್ದು. ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಟ್ಟು 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನೋಡಿ, ಅರ್ಧ ಈರುಳ್ಳಿ ಕಟ್ ಮಾಡಿ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಗ್ಗರಣೆ ಹಾಕ್ಕೋಬೋದು, ಹಾಗೆ ಹಾಕ್ತಾನೆ ಇದ್ದರೂ ಇರ್ಬೋದು, ಇದು ಆಪ್ಷನಬಲ್ಲು. ನೋಡಿ, ಇದು ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ, ನಾನಿಲ್ಲಿ 5-6 ಎಲೆ ನಾವು ಇಲ್ಲಿ ಕರಿಬೇವು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ತಗೊಂಡು ನೋಡಿ ಹಾಕೋಣ ಈ ಪಾತ್ರೆಗೆ. ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿ, ಇದಕ್ಕೆ ಎಷ್ಟು ನೀರು ಬೇಕು ನೀವು ಹೆಚ್ಚಿಸ್ಕೊಳ್ಳಿ. ಅಂದರೆ ನೀರು ಅಂದರೆ ಸಪ್ರೇಟ್ ನೀರು ಹುಯ್ಯೋಕ್ಕೆ ಹೋಗಬೇಡಿ. ಕಾಳು ತರಕಾರಿ ಎಲ್ಲ ಬೆಂದಿರೋ ನೀರಿರುತ್ತಲ್ಲ, ಅದನ್ನೇ ಹಾಕಿ ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಇರ್ತದೆ, ಯಾಕಂದರೆ ತರಕಾರಿಗೆ ಉಪ್ಪು ಹಾಕಿ ಬೇಯಿಸಿರ್ತೀವಿ. ಮತ್ತು ನೀವು ಆಮೇಲೆ ಉಪ್ಪು ಖಾರ ಎಲ್ಲ ನೋಡಿ ಹಾಕೋಬೋದು. ಖಾರ ಬೇಕು ಅಂದರೆ ಸಾಂಬಾರು ಪೌಡ್ರ್ ಇರುತ್ತಲ್ಲ, ಅದನ್ನೇ ಸ್ವಲ್ಪ ಹಾಕ್ಕೊಳ್ಳಿ ಕುದಿಯುವಾಗ. ಇದಕ್ಕೆ ಟೊಮೊಟೊ ಎಲ್ಲ 1 ಹಾಕಿದ್ದೀನಿ, ಜಾಸ್ತಿ ಹುಳಿ ಬೇಡ, ಅಷ್ಟೇ ಸಾಕು. ಮತ್ತು ನೋಡಿ, ಇಲ್ಲಿ ಸಾಂಬಾರು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಕುದಿಸಿರೋ ನೀರು ಇರುತ್ತಲ್ಲ, ತರಕಾರಿ ಕುದಿಸಿರೋ ನೀರು, ಅಳಸನಕಾಯಿ ಎಲ್ಲ ಹಾಕಿ ಆ ನೀರನ್ನ ಇಲ್ಲಿಗೆ ಸೇರಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಇನ್ನೂ ಸ್ವಲ್ಪ ಬೇಕು ಅಂತ ಅಂದರೆ ನೋಡಿಕೊಂಡು ಉಪ್ಪು ಕೂಡ ಹಾಕೋಬೋದು. ಮತ್ತು ಖಾರಕ್ಕೆ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಕುದಿಸಿ. ಇವಾಗ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಈ ಕಾಳು ಬಸ್ತಿದ್ವಲ್ಲ, ಅಳಸನಕಾಯಿ ತರಕಾರಿ ಎಲ್ಲ ಸೇರಿಸಿ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಹಾಗೆ ಕೂಡ ಬೆಂದಿರೋ ಕಾಳುಗಳನ್ನ ಮತ್ತು ತರಕಾರಿನ ತಿನ್ಬೋದು. ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ತರಕಾರಿನ ಒಗ್ಗರಣೆ ಮಾಡೋಕ್ಕೆ ನಾವು 2 ಈರುಳ್ಳಿ ಹಚ್ಕೊಂಡಿದ್ದೀನಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ, ನೀವು ಹಸಿಮೆಣ್ಸಿನ್ಕಾಯಿ ಕೂಡ
ತಗೋಬೋದು. ನಾನು ರೆಡ್ ಚಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಕಾಯಿ ತುರಿ ಇಷ್ಟನ್ನು ಜೋಡಿಸಿಟ್ಕೊಂಡ್ರೆ ಆಯಿತು. ಫಸ್ಟು ಬಾಣಲಿ ಇಟ್ಟು ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಇಲ್ಲಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ನಲ್ಲ ರೆಡ್ ಚಿಲ್ಲಿ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೆಂಪುಗಾದ್ಮೇಲೆ ಈಗ ಒಗ್ಗರಣೆಗೆ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ. ಅಡುಗೆಗಳಲ್ಲಿ ಕರಿಬೇವು ಸೊಪ್ಪು ಹೆಚ್ಚು ಉಪಯೋಗಿಸಿ ಫ್ರೆಂಡ್ಸ್. ಇದು ಕಣ್ಣಿಗೆ ಮತ್ತು ತಲೆ ಕೂದಲು ಉದುರುತ್ತಾ ಇರ್ತದಲ್ಲ, ಅದಕ್ಕೆ ತಲೆ ಕೂದಲು ಕಪ್ಪಾಗೋಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ನೆಕ್ಸ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋಣ. ನೋಡಿ, ಈರುಳ್ಳಿ ಹಾಕಿದ್ರೆ ಹೆಚ್ಚು ಈರುಳ್ಳಿ ಹಾಕಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಯಾವುದೇ ಪಲ್ಯಗಳಿಗೆ ಈರುಳ್ಳಿ ಕಾಯಿ ತುರಿ ಎಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಈಗ ತರಕಾರಿ ಅಂದರೆ ಹಳಸಿನಕಾಯಿ, ಬೀನ್ಸು, ಕಡಲೆಕಾಳು ತರಕಾರಿ ಇತ್ತಲ್ಲ ಅದನ್ನು ಈ ಬಾಣಲಿಗೆ ಸೇರಿಸ್ಕೊತಾ ಇದ್ದೀವಿ. ಇವಾಗ ಈ ತರಕಾರಿನ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗಾಗಲೇ ತರಕಾರಿ ಬೆಂದಿರೋದ್ರಿಂದ ಒಂದು 2-3 ನಿಮಿಷ ಈರುಳ್ಳಿ ಜೊತೆ ಫ್ರೈ ಮಾಡಿಬಿಟ್ಟು ಈಗ ಇಟ್ಟಿರೋಂಥ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀವಿ. ಅಂದರೆ ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊಂಡು ಹಾಕೋಬೋದು. ಒಗ್ಗರಣೆಗೆ ಈ ಥರ ಪಲ್ಯಗಳಿಗೆ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಯಾವುದ್ಯಾವುದು ಒಳ್ಳೆಯದು, ಅದು ಎಷ್ಟು ಕಷ್ಟ ಆದರೂ ತಿನ್ನಬೇಕು ಫ್ರೆಂಡ್ಸ್. ಸೀಸನಬಲಲ್ಲಿ ಬರುವಂಥ ಇಂಥ ಹಳಸಿನಕಾಯಿ, ಮಾವಿನಕಾಯಿ ಅದೆಲ್ಲ ತಿನ್ನಬೇಕು. ನಾವು ನೆಗ್ಲೆಕ್ಟ್ ಮಾಡ್ತೀವಿ ಕೆಲವೊಂದು ಬಾರಿ. ಹಳ್ಳಿಗಳ ಕಡೆ ಹಿಂದಿನ ಕಾಲದಲ್ಲೆಲ್ಲ ಈ ಥರದ್ದೇ ತಿಂದು ಎಲ್ಲ ಗಟ್ಟಿಮುಟ್ಟಾಗಿದ್ರು. ಈಗ ನಾವು ಎಷ್ಟೇ ಪೌಷ್ಟಿಕಾಂಶ ಇರೋ, ಎಷ್ಟೇ ವಿಟಮಿನ್ಸ್ ಇರೋ ಫುಡ್ಗಳನ್ನ ತಿಂತಾಯಿದ್ರು ಕೂಡ ನಮಗೆ ದೇಹಕ್ಕೆ ಆರೋಗ್ಯನೇ ಸರಿ ಇಲ್ಲ. ಮತ್ತು ಈಗ ನೋಡಿ, ನಾನು ಈ ಹಳಸಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೆ. ಇದನ್ನು ಕಬಾಬ್ ಪೌಡ್ರ್ ಹಾಕಿ ಕಲಸಿಟ್ಕೊಂಡಿದ್ದೆ. ಇದಕ್ಕೆ ಯಾವುದೇ ನೀರು, ಉಪ್ಪು ಏನೂ ಹಾಕಬಾರ್ದು. ಅದರಲ್ಲೇ ಕಬಾಬ್ ಪೌಡ್ರಲ್ಲೇ ಉಪ್ಪೆಲ್ಲ ಇರುತ್ತೆ ಮತ್ತು ನೀರಂಶ ಕೂಡ ಹಳಸಿನಕಾಯಲ್ಲೇ ಇರುತ್ತೆ. ಇಷ್ಟು ಗಟ್ಟಿಗೆ ಕಲಿಸ್ಕೋಬೇಕು. ನಾವು ಸಪ್ರೇಟ್ ಕಲಿಸ್ಕೋತೀವಿ ಅಂದರೆ ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ ಎಲ್ಲ ಹಾಕಿ ಇದನ್ನು ಕಲಸಿಟ್ಕೋಬೋದು. ನೋಡಿ, ಈಗ ಎಣ್ಣೆ ಕಾದಿದೆ. ಮೀಡಿಯಮ್ ಉರಿಲಿ ಇಟ್ಕೊಂಡು ಫ್ಲೇಮ್ನ ಹೀಗೆ ಒಂದೊಂದಾಗಿ ತೆಗೆದು ಕಬಾಬ್ಗಳನ್ನ ಹಾಕಬೇಕು. ಅಂದರೆ ಹಳಸಿನಕಾಯಿ ಒಂದಕ್ಕೊಂದು ಅಂಟೋದು ಜಾಸ್ತಿ. ಒಟ್ಟೊಟ್ಟಿಗೆ ಉಂಡುಂಡೆ ಪ್ರಕಾರ ಹಾಕಬಾರ್ದು. ಹೀಗೆ ಸಪ್ರೇಟಾಗಿ ಜಾಗ ಬಿಡಿ ಬಿಡಿಯಾಗಿ ಒಂದೊಂದೇ ಕಬಾಬ್ನ ಹೀಗೆ ಹಾಕೋತಾ ಬಂದರೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ 5 ನಿಮಿಷ ಟೈಮ್ ಸಾಕು, ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಯಾಕಂದರೆ ಹಳಸಿನಕಾಯಿ ಬೇಗ ಬೆಂದೋಗುತ್ತೆ. ಸಾಫ್ಟ್ ತರಕಾರಿ ಅದು. ಹಳಸಿನಕಾಯಲ್ಲಿ ತುಂಬ ಐಟಮ್ ಮಾಡ್ಬೋದು ಫ್ರೆಂಡ್ಸ್. ಹಳಸಿನಕಾಯಿ ಚಿಪ್ಸು, ಹಪ್ಪಳ, ಕಬಾಬು, ಗ್ರೇವಿ ಐಟಮ್, ತುಂಬ ಐಟಮ್ಗಳು ಮಾಡ್ಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೀಸನಲ್ಲಿ ಮಾತ್ರ ಮಿಸ್ ಮಾಡ್ದಂಗೆ ಎಲ್ಲ ಥರದ್ದು ಒಂದೊಂದು ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನೋಡಿ, 5 ನಿಮಿಷ ಬೇಯಿಸಬೇಕು, ಜಾಸ್ತಿ ಹೊತ್ತು ಬೇಯಿಸಂಗಿಲ್ಲ. ಕಬಾಬ್ ರೆಡಿ ಆಯಿತು. ಇವತ್ತು ನಾವು ಒಂದು ಚಿಕ್ಕ ಹಳಸಿನಕಾಯಿಂದ ಎಷ್ಟೆಲ್ಲ ಮಾಡ್ಬೋದು. ಅದೇ 2-3 ತಂದರೆ ನೀವು ಅದರಿಂದ ಹಪ್ಪಳ ಮತ್ತು ಸ್ವಲ್ಪ ಹಣ್ಣಿಗೆ ಬಂದಿರೋಂತಹ ಹಳಸಿನಕಾಯಿ ಇದ್ದರೆ ಅದರಿಂದ ನೀವು ಚಿಪ್ಸ್ ಮಾಡ್ಬೋದು. ಅದನ್ನು ಒಂದಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಸೀಸನಲ್ಲಂತೂ ನಾವು ಇದು ಮಿಸ್ ಮಾಡ್ಕೊಳ್ಳಲ್ಲ. ಮಕ್ಕಳುಗಳು ಪಲ್ಯದಲ್ಲಿ ಹಳಸಿನಕಾಯಿ ತಿನ್ನಲ್ಲ ಅಂದರೆ, ಸಾಂಬಾರಲ್ಲಿ ತಿನ್ನಲ್ಲ ಅಂದರೆ ಹೀಗೆ ಕಬಾಬ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕನ್ ತಿಂದಷ್ಟೇ ಟೇಸ್ಟ್ ಆಗುತ್ತೆ. ಒಳ್ಳೆ ಸಾಫ್ಟಾಗಿ ಚಿಕನ್ನೇ ತಿಂತಾಯಿದ್ದೀವಿ, ಚಿಕನ್ ಕಬಾಬೇ ಇರಬೇಕು ಇದು ಅನಿಸುತ್ತೆ. ಆ ಥರ ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇವಾಗ ಕಾಯೆಲ್ಲ ಕಡಿಮೆಯಾಗಿ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಕಾಯಿ ಇರುವಾಗ ಇದೆಲ್ಲ ಮಾಡಿದ್ದು. ಹಣ್ಣಿನ ಸೀಸನ್ ಸ್ಟಾರ್ಟ್ ಆದಾಗ ಹಣ್ಣಲ್ಲಿ ದೋಸೆ, ಇಡ್ಲಿ, ಹಪ್ಪಳ ಮತ್ತು ಚಿಪ್ಸು ಈ ಥರ ಎಲ್ಲ ದಕ್ಷಿಣ ಕನ್ನಡದ ಕಡೆ ತುಂಬ ಐಟಮ್ ಮಾಡ್ತಾರೆ. ಸಿಹಿ ತಿಂಡಿಗಳನ್ನ ಮಾಡ್ಕೊಂಡು ತಿಂತಾರೆ. ಹಳಸಿನ ಚಿಪ್ಸು ತುಂಬ ರುಚಿಯಾಗಿರುತ್ತೆ. ಮನೇಲೇ ಮಾಡ್ಕೊಳ್ಳಿ. ಬೇಕ್ರಿಗೆಲ್ಲ ದುಡ್ಡು ತೊಗೊಂಡೋಗಿ ಸುರಿಯೋದ್ರ ಬದಲು ಮಕ್ಳಿಗೆ ಮಾಡಿಕೊಡಿ. ಸಂಜೆ ಟೈಮು ನಿಮಗೂ ಸ್ನ್ಯಾಕ್ಸು, ಟೀ ಜೊತೆಗೆ ಹಳಸಿನ ಚಿಪ್ಸ್ ತಿನ್ಬೋದು. ಈ ಸೀಸನ್ ಬಂದಾಗ ಇವೆಲ್ಲ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮತ್ತು ಹಳಸಿನ ಹಿಟ್ಟು ಗೋಧಿ ಹಿಟ್ಟಿಗಿಂತ ತುಂಬ ಒಳ್ಳೆಯದು. ಒಳ್ಳೆ ಪ್ರೋಟೀನ್ ಇರೋಂಥ ಹಳಸಿನ ಹಿಟ್ಟನ್ನು ಚಪಾತಿಗೆ, ಪೂರಿಗೆಲ್ಲ ಉಪಯೋಗಿಸ್ತಾರೆ. ನೋಡಿ, ಇವತ್ತು ನಾನು ಮುದ್ದೆ, ಹಳಸಿನಕಾಯಿ ಕಬಾಬು, ಸಾಂಬಾರು, ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮಕ್ಕಳು ತಿನ್ನಲ್ಲ ಅಂದರೆ ಕಬಾಬ್ ಮಾಡಿಕೊಡಿ.
ನಾನು ಈ ಥರ ಮಾಡ್ತೀನಿ. ನಿಮ್ಮ ಮನೆಗೆ ಹೇಗೆ ಮಾಡ್ತೀರಾ ಹಲಸಿನಕಾಯಿ ಸಾಂಬಾರ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.